ಇದೇ ವಿಷಯ ಸರ್, ನಾನು ಕರಸೇವಕ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಒಂದ್ ಕಡೆ ಹೇಳ್ತಾರೆ. ನಾನೇ ಇಡೀ ರಾಜ್ಯಕ್ಕೆ 60,000 ಕೋಟಿ ನಷ್ಟ ಆಗಿದೆ, ಅಂದ್ರೆ 6.5 ಕೋಟಿ ಜನಕ್ಕೆ ನಷ್ಟ ಆಗಿದೆ. ಅದ್ರ ಬಗ್ಗೆ ಮಾತಾಡ್ಲಿ ಅವರು. ಯಾರಿಗೆ ಅನ್ಯಾಯ ಆಗಿದೆ? ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಯಾರಿಂದ ಅನ್ಯಾಯ ಆಗಿದೆ? ಮೋದಿ ಸರ್ಕಾರದ ಅನ್ಯಾಯ ಆಗಿದೆ. ಗುಜರಾತ್ಗೆ ಎಷ್ಟು ಬೇಕಾದ್ರೂ ಕೂಡ ಹಣ ಕೊಡ್ತಾರೆ, ಎಷ್ಟು ಪ್ರಾಜೆಕ್ಟ್ ಬೇಕಾದ್ರೂ ಅವ್ರು ಮಾಡಿಸ್ತಾರೆ. ಕರ್ನಾಟಕ ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯ್ತಲ್ಲ, ಅದ್ರ ಬಗ್ಗೆ ಯಾಕೆ ಇವ್ರು ಮಾತಾಡೋದಿಲ್ಲ? ಇಡೀ ರಾಜ್ಯಕ್ಕೆ ಅನ್ಯಾಯ ಆದ್ರೆ ಅದು ದೊಡ್ಡ ವಿಚಾರ ಅಲ್ವಾ? ಅದೇ ತಾನೇ ದೊಡ್ಡ ಇಶ್ಯೂ. ಸೊ ಇವತ್ತು ಇದು ಮೂಲಭೂತವಾದಂತ ಪ್ರಶ್ನೆಗಳು. ಬಿಜೆಪಿ ರಾಮ ಮಂದಿರ ಆಗೋದವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚಂದ ನೋಡಿ. ಎಷ್ಟು ರಾಮ ಮಂದಿರಗಳು ದೇಶದಲ್ಲಿದೆ, ಈ ರಾಮ ಮಂದಿರ ಕೂಡ ಆಗಿದೆ, ಸ್ವಾಗತ ಮಾಡ್ತೀವಿ, ಖಂಡಿತ ಒಳ್ಳೇದು. ರಾಮ ಮಂದಿರ ಆಗ್ತಾ ಇರೋದು ನಮ್ಗೆಲ್ರಿಗೂ ಸಂತೋಷ ಇದೆ. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ದೇಶದಲ್ಲಿ ಪ್ರತಿಯೊಂದು ಊರಿನಲ್ಲೂ ಒಂದು ರಾಮ ಮಂದಿರ ಇದೆ, ಒಂದು ಗ್ರಾಮಕ್ಕೆ ಹೋದ್ರೆ ಒಂದು ರಾಮ ಮಂದಿರ ಇದೆ. ರಾಮ ಮಂದಿರ ಕಟ್ಟಬೇಕಾದ್ರೆ ಯಾವುದೋ ರಾಜಕೀಯ ಪಕ್ಷ ಬೇಕಾಗಿಲ್ಲ ಅಲ್ವಾ? ರಾಮ ಮಂದಿರಕ್ಕೆ ಆಗ್ಬೇಕಾದ್ರೆ ಯಾವುದೋ ರಾಜಕೀಯ ಪಕ್ಷ ಬೇಕಾಗಿಲ್ಲ. ಎಷ್ಟು ರಾಮ ಮಂದಿರಗಳು ಕಟ್ಟಿದ್ದೇವೆ, ಎಷ್ಟು ಮಂದಿರಗಳು ಕಟ್ಟಿದ್ದೇವೆ. ಈಗ ಆರಾಧನಾ ಯೋಜನೆ, ಎಲ್ಲ ಗುಡಿಗಳನ್ನ ಉದ್ಧಾರ ಮಾಡುವಂತ ಯೋಜನೆ ಯಾರು ತಗೊಂಡ್ಬಂದ್ರು? ಕಾಂಗ್ರೆಸ್ ಪಕ್ಷ ತಾನೆ. ಎಲ್ಲ ಅಲ್ಲಲ್ಲಿ ಗ್ರಾಮಗಳಲ್ಲಿ ಇರುವಂತ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ತಗೊಂಡ್ಬಂದಂತ ಯೋಜನೆ ಯಾರು? ಆರಾಧನಾ ಯೋಜನೆ ನಾವೇ. ಬೇಕಾದಷ್ಟು ನೋಡಿ, ಇವೆಲ್ಲ ಇಶ್ಯೂಸ್ ಬೇರೆ. ಎಲ್ಲರೂ ಕೂಡ ಅದನ್ನು ಗೌರವಿಸ್ತೀವಿ. ಧರ್ಮದ ಬಗ್ಗೆ ಎಲ್ರಿಗೂ ಗೌರವ ಇದೆ. ಯಾವ ಧರ್ಮ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಎಲ್ಲ ಧರ್ಮಗಳ ಬಗ್ಗೆ ನಮಗೆ ಗೌರವ ಇರಬೇಕು. ಗೌರವ ಇಟ್ಕೊಂಡು ನಾವು ಅದೇ ರೀತಿಯಾಗಿ ನಡಿಬೇಕು. ಯಾರನ್ನು ಕೂಡ ದ್ವೇಷ ಮಾಡಬಾರ್ದು. ಯಾವ ಧರ್ಮ ಯಾರ ಸ್ವತ್ತು ಕೂಡ ಅಲ್ಲ ಅಲ್ವಾ? ಹಿಂದೂ ಧರ್ಮ ಯಾರ ಸ್ವತ್ತು ಅಲ್ಲ, ಯಾರ ಆಸ್ತಿನೂ ಅಲ್ಲ, ಯಾವ ಪಕ್ಷದಿಂದ ಹುಟ್ಟಾಕಿರುವಂತ ಧರ್ಮ ಏನಲ್ಲ ಅದು. ಯಾವೊಬ್ಬ ನಾಯಕರಿಂದ ಧರ್ಮ ರಕ್ಷಣೆ ಏನಾಗೋದಿಲ್ಲ. ಸಾವಿರಾರು ವರ್ಷ ಇತಿಹಾಸ ಇದೆ ಹಿಂದೂ ಧರ್ಮಕ್ಕೆ. ಅದರಿಂದ ಅದೇ ಏನೋ ಇವತ್ತು ಇವರ ಒಂದು ಮಾತು ಕೇಳ್ಬಿಟ್ರೆ ಇವರೊಬ್ಬರೇ ಹಿಂದೂಗಳು, ಬೇರೆ ಯಾರು ಹಿಂದೂಗಳಲ್ಲ. ಅವ್ರ ಜೊತೆಲಿದ್ರೆ ಹಿಂದೂ, ಅವ್ರ ವಿರೋಧಿ ಆದ್ರೆ ಅವ್ರ ಹಿಂದೂಗಳಲ್ಲ. ಈ ತರದ ಭಾವನೆ ದೇಶವನ್ನು ಹೊಡಿತಾ ಇರ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇರೋದು. ದೇಶವನ್ನು ಒಡೆಯುವಂತ ಕೆಲಸ, ಜನರ ಮನಸ್ಸುಗಳನ್ನ ದ್ವೇಷವನ್ನು ಹುಟ್ಟಾಕುವಂತ ಕೆಲಸ ಅವ್ರು ಜನ ಜೋಡಿಸ್ಬೇಕು ತಾನೆ, ಅದು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಈ ತರ ಪ್ರಶ್ನೆಗಳು ಧರ್ಮ ಅವರ ವೈಯಕ್ತಿಕ ವಿಚಾರಗಳು. ಕೆಲವರಿಗೆ ಯಾವ ತರ ಪಾಲನೆ ಮಾಡಬೇಕು, ಯಾವ ತರ ಅನುಸರಿಸಬೇಕು, ಹೇಗಿರ್ಬೇಕು ಅಂತ ಹೇಳಿ ಅವರ ಸ್ವಯ ಇಚ್ಛೆಯಿಂದ ತೀರ್ಮಾನ ಆಗ್ತಕ್ಕಂಥದ್ದು ಅಲ್ವಾ? ಅದೇ ದೇಶ ಹೇಗೆ ನಡಿಬೇಕು ಅಂತ ತೀರ್ಮಾನ ಮಾಡೋದು ಯಾವುದು? ನಮ್ಮ ಸಂವಿಧಾನ. ದೇಶ ಹೇಗಿರ್ಬೇಕು, ಯಾವ ಕಾನೂನುಗಳು ಇರ್ಬೇಕು ಈ ದೇಶದಲ್ಲಿ, ಹೇಗೆ ದೇಶ ನಾವು ಮುಂದೆ ಸಾಗಿಸ್ಬೇಕು, ಅದು ತೀರ್ಮಾನ ಮಾಡೋದು ಯಾವುದು? ನಮ್ಮ ಸಂವಿಧಾನ. ನಾವು ಯಾವ ಧರ್ಮ ಪಾಲನೆ ಮಾಡಬೇಕು, ಯಾವ ದೇವ್ರಿಗೆ ನಾವು ಪೂಜೆ ಮಾಡಬೇಕು, ನಾವು ಪೂಜೆ ಮಾಡ್ತೀವೋ ಬಿಡ್ತೀವೋ ಹೋಗ್ತೀವೋ ಇಲ್ವೋ, ಅದು ನಮ್ಮ ಸ್ವಯ ಇಚ್ಛೆ. ಅದಕ್ಕೋಸ್ಕರ ಅದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಟ್ಕೋಬಾರ್ದು.